ಸರ್, ಇವತ್ತು ನೀವು ಅಂತಂದರೆ ರಾಗ ಸಿನಿಮಾ ನೆನಪಾಗುತ್ತೆ ನಮಗೆಲ್ಲ. ತುಂಬ ಇಷ್ಟ ಆಗಿತ್ತು ಫಿಲಮು. ನೀವು ತುಂಬ ಎಫರ್ಟ್ ಹಾಕಿ ಪರ್ಫಾರ್ಮೆನ್ಸ್ ಎಲ್ಲ ನೆಕ್ಸ್ಟ್ ಲೆವೆಲ್ ಇತ್ತು. ಆ ಸಿನಿಮಾ ಆದಮೇಲೆ ನೀವು ಕಲ್ತಿದ್ದ ಪಾಠ ಅಥವಾ ನಿಮಗೆ ಅದರಿಂದ ಆಚೆ ಬರೋಕ್ಕೆ ಎಷ್ಟು ಹೆಂಗಾಯಿತು ಎಲ್ಲ ಸರ್ ನೀವು? ನನಗೆ ನಾನು ಆರಾಮಾಗಿ ಓಡಾಡ್ತಾ ಇದ್ದವನು. ನಾನು ಒಂದು ಚೆನ್ನಾಗಿ ಆ್ಯಕ್ಟ್ ಮಾಡ್ಕೊಂಡು ಇದ್ದಂಥವನು. ಸಾಕಷ್ಟು ಪೋಷಕ ಕಲಾವಿದನಾಗಿ ಬ್ಯುಸಿ ಇದ್ದಂಥ. ಇದ್ದಕ್ಕಿದ್ದಂಗೆ ನಾನು ನಿರ್ಮಾಣ ಮಾಡಿ ನಿರ್ಮಾಪಕನಾದೆ. ಹೌದು. ಆ ಸಿನಿಮಾಗೆ ನನ್ನ ಬಾಡಿ ಲ್ಯಾಂಗ್ವೇಜ್ ಸೂಟ್ ಆಗೋಲ್ಲ, ನಾಯಕ ನಟನೂ ಕೂಡ ಅದೇ. ಸಿನಿಮಾ ಒಳ್ಳೆಯ ಸಿನಿಮಾ ಅಂತ ನನಗೆ ಜನ ಅದನ್ನು ಪ್ರಶಂಸೆ ಪಟ್ಬಿಟ್ರು. ಅದು ಕಮರ್ಷಿಯಲ್ ಆಗಿ ನನಗೆ ಅದು ದುಡ್ಡನ್ನು ತಂದುಕೊಳ್ಳಿಲ್ಲ. ನನ್ನ ಸಾಲಗಾರನಾಗಿ ಮಾಡಿಬಿಡ್ತು. ಇದಾದಮೇಲೆ ಒಂದು 5-6 ವರ್ಷ ನನಗೆ ಯಾವುದೇ ಪಾತ್ರಗಳು ಬರಲಿಲ್ಲ. ಈ ಥರ ಹೀರೋ ಆಗಿಬಿಟ್ರು. ಅದಾದಮೇಲೆ ಪ್ರಸಂಗ, ಅದಾದಮೇಲೆ ಪಾತ್ರಗಳು ಬರಲಿಲ್ಲ. ನಾನು ಭಾಳ ನೋವಿನಲ್ಲಿ ಸುಮಾರು ದಿನಗಳನ್ನು ಕಳೆದಿದ್ದು ಉಂಟು. ಅದಾದಮೇಲೆ ರಾಘವೇಂದ್ರ ಸ್ಟೋರ್ಸ್ ಅನ್ನೋ ಸಿನಿಮಾದಲ್ಲಿ ಕೋಗಿಲೆಯ ಪಾತ್ರದಲ್ಲಿ ಮತ್ತೆ ನಾನು ಕಾಣಿಸ್ಕೊಂಡೆ. ಅದಾದಮೇಲೆ ಸಾಲು ಚಿತ್ರಗಳು. ಕರಾವಳಿ ಆದಮೇಲೆ ನಮ್ಮ ಮಹಾನ್ ಆದಮೇಲೆ ಲಕ್ಷ್ಮೀಪುತ್ರ, ಕರಳೆ, ಲ್ಯಾಂಡ್ಲಾರ್ಡ್ ಎಲ್ಲ ಸಿನಿಮಾಗಳಿಗೆ ನನಗೆ ಸಾಲು ಅವಕಾಶಗಳು ಸಿಗ್ತಾಯಿದೆ. ಮತ್ತು ಪುಟದೇಳು ಅಂತ ಒಂದು ಭಾಗ್ಯ ಸಿಕ್ಕಿದೆ. ಏನು ಮಾಡ್ಬೋದು, ಏನು ಮಾಡಬಾರ್ದು, ಏನು ಬೇಕು ಅನ್ನೋದನ್ನು, ಸೋಲೋದು ಹೇಗೆ ಅಂತ ಕಲ್ತಿದ್ದೀನಿ. ಈಗ ಗೆಲ್ಲೋ ಪ್ರಯತ್ನದಲ್ಲಿ ಇದ್ದೀನಿ. ಮತ್ತೆ ಲೀಡ್ ಕ್ಯಾರೆಕ್ಟ್ರು ಆ ಥರ ರಾಗ ಥರದ್ದು ಸಬ್ಜೆಕ್ಟು ನಿಮಗೆ ಸೂಟ್ ಆಗೋದು, ಲೀಡ್ ಕ್ಯಾರೆಕ್ಟರ್ ಥರದ್ದು ಬಂದರೆ ಒಪ್ಕೊಂತೀರಾ? ಖಂಡಿತ ಒಪ್ಕೋತೀನಿ. ಆ ಪಾತ್ರ ನನ್ನ ಬಾಡಿ ಲ್ಯಾಂಗ್ವೇಜಿಗೆ, ನನ್ನ ಹೈಟಿಗೆ, ನನ್ನ ಪರ್ಸನಾಲಿಟಿಗೆ, ನನ್ನ ವಯಸ್ಸಿಗೆ ಸೂಟ್ ಆಗೋದಂತಿದ್ರೆ ಖಂಡಿತ ಒಪ್ಕೋತೀನಿ. ನಾನು ನಟ ಇದ್ದೀನಿ. ನಾನು ಇಲ್ಲಿ ಹೀರೋ ಅಂತ ಹೇಳ್ಕೊಂಡು ನಾನು ಹೀರೋ ಅಲ್ಲ, ಗೊತ್ತು. ನನ್ನ ಹೈಟು, ನನ್ನ ಪರ್ಸನಾಲಿಟಿ, ನನ್ನ ಕಲರ್ ನನಗೆ ಚೆನ್ನಾಗಿ ಗೊತ್ತಿದೆ. ನನ್ನ ಪಾತ್ರಕ್ಕೆ ಸೂಟ್ ಆಗುವಂಥ, ನನ್ನ ಬಾಡಿ ಲ್ಯಾಂಗ್ವೇಜ್ ಸೂಟ್ ಆಗುವಂಥ ಪಾತ್ರಗಳು ಬಂದರೆ ಖಂಡಿತ ನಾನು ಮಾಡ್ತೀನಿ. ಆ ಥರ ಮಾತುಕತೆ ತುಂಬ ನಡೀತಾ ಇದೆ. ಕರಾವಳಿ ಆದಮೇಲೆ ಮತ್ತೆ ಜಾಸ್ತಿ ಆಗ್ಬೋದು.